ಯಾವ ಥರ ಹಾಲಿನ ನರಗಳು ಎದ್ದು ಕಾಣಿಸ್ತದವೆ ನೀವೇ ಚೆಕ್ ಮಾಡ್ಕೋಬೋದು. ಈ ಥರ ಪಂಜಾಬ್ ಹಸುಗಳಲ್ಲೂ ಕೂಡ ಇಷ್ಟೊಂದು ಹಾಲಿನ ನರಗಳು ನಾನು ನೋಡಿಲ್ಲ. ಒಂದಲ್ಲ ಎರಡಲ್ಲ ಮೂರಲ್ಲ. ಈ ಹಸುಗೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ಟಾಪ್ ಬ್ರೀಡ್ HF ಹಸು ಕಡಿಮೆ ಬಜೆಟ್ಗೆ ಮಾರಾಟಕ್ಕೈತೆ. ರೈತರ ಕೈದಲ್ಲೇ ಆ ಹಸು ಇರೋದು. ಅವರು ಹಸು ಸಾಕಾಣಿಕೆನ ಮಾಡಿದ್ರು. ಅವ್ರ ಹತ್ರ ಸ್ವಂತ ಜಮೀನಿಲ್ಲ, ಅದರಿಂದ ಅವರು ಹುಲ್ಲನ್ನು ಕೊಂಡ್ಕೊಂಡು ಹಸು ಸಾಕಾಣಿಕೆನ ಮಾಡಿದ್ರು. ಈಗ ತುಂಬ ಲಾಸ್ ಆಯಿತು ಅಂತ ಆ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಟಾಪ್ ಬ್ರೀಡ್ HF ಹಸು ಉಳ್ದೈತೆ. ಆ ಹಸುನು ಕೂಡ ಈಗ ಮಾರಾಟ ಮಾಡ್ತಾ ಇದ್ದಾರೆ. ಅತಿ ಕಡಿಮೆಗೈತೆ. ಯಾರಿಗಾದ್ರೂ ಉಪಯೋಗ ಆಗತ್ತೆ ಅಂದ್ರೆ ದಯವಿಟ್ಟು ತಗೊಳ್ಳಿ, ತುಂಬಾ ಚೆನ್ನಾಗೈತೆ. ನೋಡಿ ಫ್ರೆಂಡ್ಸ್, ಇದೇ HF ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು. ಆದಷ್ಟು ಒಳ್ಳೆ ಹಸು. ನಾನೇ ಕಣ್ಮುಂದೆ ಒಂದು ಟೈಮ್ಗೆ 12 ಲೀಟರ್ ಅಷ್ಟು ಹಾಲು ಕೊಟ್ಟಿರೋದನ್ನ ನೋಡಿದ್ದೀನಿ. ಮತ್ತೆ ಒಳ್ಳೆ ಹೈಟು ಲೆಂತು ಹೊಂದಿರೋ ಹಸು. ಈ ಹಸುನ ಏನಕ್ಕಪ್ಪ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ, ಅವರು ಕೂಡ ಹಸು ಸಾಕಾಣಿಕೆನ ಮಾಡಿದ್ರು. ಬಟ್ ಹಸು ಸಾಕಾಣಿಕೆದಲ್ಲಿ ಲಾಸ್ ಆಯಿತು ಅಂದ್ಬಿಟ್ಟು ಎಲ್ಲ ಹಸುಗಳನ್ನು ಕೂಡ ಅವರು ಮಾರಾಟ ಮಾಡಿಬಿಟ್ರು. ಕೊನೆಯದಾಗಿ ಈ ಹಸು ಮಾತ್ರ ಉಳ್ಕೊಂಡೈತೆ. ಈ ಹಸುನು ಕೂಡ ಅವರು ಮಾರಾಟ ಮಾಡಿಬಿಟ್ಟು ಮೈಸೂರಿಗೆ ಹೋಗೋ ಪ್ಲಾನ್ ಐತೆ. ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ಈ ಹಸುನ ಅವರು ಮಾರಾಟ ಮಾಡ್ತಿರೋದು. ಒಳ್ಳೆ ಹಸು, ಒಳ್ಳೆ ತೂಕ ಸೈಜ್ ಹೊಂದಿರೋ ಹಸು. ಈ ಹಸುನ ಮುನ್ಗಡೆಯಿಂದ ನೋಡಿದ್ರೆ ಒಳ್ಳೆ ಆನೆ ಥರ ಐತೆ. ಮತ್ತು ಒಳ್ಳೆ ಹಾಲಿನ ನರಗಳು ನೀವು ನೋಡಿಬಿಟ್ರೆ ಪಂಜಾಬ್ ಹಸುನು ಏನಕ್ಕಿದ್ರ ಮುನ್ಗಡೆ ಆ ಥರ ಹಾಲಿನ ನರಗಳು ಎದ್ದು ಕಾಣಿಸ್ತದವೆ. ಮತ್ತು ಆದಷ್ಟು ಈ ಹಸು ಬಂದು ರೈತರ ಕೈದಲ್ಲೇ ಇರೋದು, ಯಾವುದೇ ದಳ್ಳಾಳಿ ಕೈದಲ್ಲಿಲ್ಲ. ಒಳ್ಳೆ ರೈತರ ಕೈದಲ್ಲೇ ಐತೆ. ಮತ್ತು ಎಷ್ಟು ಬಿಸಿಲಿದ್ರೂ ಕೂಡ ತಡೆಯುತ್ತೆ. ಒಂದು ಸ್ವಲ್ಪನೂ ಕೂಡ ತೇಕಲ್ಲ. ಬಾಯಿದಿಂದ ಸ್ವಲ್ಪ ಪ್ರಮಾಣನೂ ಕೂಡ ನೊರ ಆಗಲಿ ಕಫ ಆಗಲಿ ಬರಲ್ಲ. ಮತ್ತು ಎಲ್ಲ ಥರದ ಮೇವನ್ನು ಕೂಡ ತಿನ್ನತ್ತೆ. ಸೀಮೆ ಹುಲ್ಲಾಗಲಿ, ಭತ್ತದ ಹುಲ್ಲಾಗಲಿ, ನೆಲದ ಹುಲ್ಲಾಗಲಿ ಎಲ್ಲನೂ ಕೂಡ ತಿಂದು ಹೊಂದಿರೋ ಹಸು. ತುಂಬಾ ಚೆನ್ನಾಗೈತೆ. ನೀವೇ ಕಣ್ಮುಂದೆ ಪ್ರೂಫ್ ಸಮೇತನೇ ನೋಡ್ಕೊಳ್ಳಿ. ಯಾವ ಥರ ಕೆರ್ದಿ ತಿಂತೈತೆ ನೀವೇ ಚೆಕ್ ಮಾಡ್ಕೋಬೋದು. ಆದಷ್ಟು ನಿಮಗೆ ಎಲ್ಲನೂ ಕೂಡ ನಾನು ಪ್ರೂಫ್ ಸಮೇತನೇ ತೋರಿಸ್ತಾ ಇರ್ತೀನಿ. ಮತ್ತು ತಲೆ ಯಾವ ಪಾಟಿ ಐತೆ, ಕತ್ತು ಎಷ್ಟು ಅಗಲ ಐತೆ ನೀವೇ ಚೆಕ್ ಮಾಡ್ಕೊಳ್ಳಿ. ಹೈಟು ನನ್ನ ಪ್ರಕಾರ ಬಂದು 4.5 ಅಡಿಯಷ್ಟು ಹೈಟ್ನ ಹೊಂದೈತೆ. ಲೆಂತು ನನ್ನ ಪ್ರಕಾರ ಬಂದು 7.5 ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ. ಆದಷ್ಟು ಈ ಹಸುನ ಮುನ್ಗಡೆಯಿಂದ ನೀವು ನೋಡಿದ್ರೆ ಒಳ್ಳೆ ಆನೆ ಥರ ಐತೆ. ಮತ್ತು ಬಾಡಿ ಮೇಲೆ ಬ್ಲ್ಯಾಕ್ ಮಚ್ಚೆಗಳನ್ನು ಕೂಡ ಹೊಂದೈತೆ. ಈ ಥರ ಮಚ್ಚೆಗಳು ಇದ್ದರೆ ಹಸುಗಳಲ್ಲಿ 100% ಹಾಲು ಬರಲೇ ಬರುತ್ತೆ ಅಂತ ಒಂದು ಪ್ರೂಫು. ಮತ್ತು ಆದಷ್ಟು ಕೆಚ್ಚಲನ್ನು ಕೂಡ ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ. ಯಾವುದೇ ಥರದ ತೂಗಾಡು ಕೆಚ್ಚಲಿಲ್ಲ. ಒಳ್ಳೆ ಟೈಟ್ ಫಿಟ್ಟಿಂಗ್ ಇರೋ ಕೆಚ್ಚಲು, ಒಳ್ಳೆ ದೋಣಿ ಕೆಚ್ಚಲು ಹೊಂದಿರೋ ಹಸು. ತುಂಬಾ ಚೆನ್ನಾಗೈತೆ. ಆದಷ್ಟು ಹಾಲಿನ ನರಗಳು ನೀವು ನೋಡ್ಕೊಂಡ್ಬಿಟ್ರೆ ಹೆದರ್ಕೊಂಡು ಬಿಡ್ತೀರಾ. ಪಂಜಾಬ್ ಹಸುಗಳಲ್ಲೂ ಇಷ್ಟೊಂದು ಹಾಲಿನ ನರಗಳು ಎದ್ದು ಕಾಣಿಸ್ಕೊಳ್ಳಲ್ಲ. ಈ ಹಸುದಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ 4-5 ಹಾಲಿನ ನರಗಳು ಎದ್ದು ಕಾಣಿಸ್ತದವೆ. ಯಾವ ಥರ ಯಾವ ಪಾಟಿ ಹಾಲಿನ ನರಗಳು, ಒಳ್ಳೆ ಹಾವಿನ ರೀತಿಯಲ್ಲಿ ಎಷ್ಟೊಂದು ಹಾಲಿನ ನರಗಳು ಕಾಣಿಸ್ತದವೆ ನೀವೇ ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ಇನ್ನೂ ಸಮಯ ಐತೆ. ಇನ್ನೂ ಹತ್ರ ಬಂದರೆ ಒಳ್ಳೆ ಬಾಟಮ್ ಮಾಡುತ್ತೆ. ಆ ಬಾಟಮಲ್ಲಿ ಈ ಹಸುದು ಕೆಚ್ಚಲ್ದು ಹಾಲಿನ ನರಗಳು ನೀವು ನೋಡಬೇಕು. ಒಳ್ಳೆ ಹಾಲಿನ ನರಗಳು ಎದ್ದು ಕಾಣಿಸ್ತವೆ. ಮತ್ತು 4 ತೊಟ್ಟನು ಕೂಡ ಒಂದೇ ಸಮ ಇವೆ. 4 ತೊಟ್ಟನು ಕೂಡ ಒಳ್ಳೆ ಪಿಂಕ್ ತೊಟ್ಟುಗಳು. 4 ತೊಟ್ಟನು ಕೂಡ ಸಮ ಐತೆ. ಯಾವುದೇ ಕೆಚ್ಚಲು ಬಾವಾಗಲಿ ಕಲ್ ಬಾವಾಗಲಿ ಯಾವುದೇ ಸಮಸ್ಯೆ ಆಗಿಲ್ಲ. ಇನ್ನೂ ಬಾಟಮ್ ಲೂಸ್ ಐತೆ. ಇನ್ನೂ ಸಮಯ ಐತೆ. ಅವ್ರಂತಂದರೆ ಒಂದು ವಾರ ಸಮಯ ಐತೆ ಅಂತ. ನನ್ನ ಪ್ರಕಾರ ಒಂದು 20 ದಿನ ಸಮಯ ಇರ್ಬೋದು. ಒಳ್ಳೆ ಬಾಟಮ್ ಬಿಡುತ್ತೆ. ಇನ್ನೂ ಒಳ್ಳೆ ಲೂಸ್ ಆಗೈತೆ ಬಾಟಮು. ಹಾಲಿನ ನರ ರೈಟ್ ಸೈಡ್ದು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಯಾವ ಪಾಟಿ ಎಷ್ಟೊಂದು ಹಾಲಿನ ನರಗಳು ಎದ್ದು ಕಾಣಿಸ್ತದವೆ. ಫಸ್ಟ್ ತೋರಿಸಿದ್ದು ನಿಮಗೆ ಲೆಫ್ಟ್ ಸೈಡ್ದು, ಈಗ ತೋರಿಸ್ತಾ ಇರೋದು ರೈಟ್ ಸೈಡ್ದು ಹಾಲಿನ ನರಗಳು ಯಾವ ಥರ ಎದ್ದು ಕಾಣಿಸ್ತದವೆ ನೀವೇ ಚೆಕ್ ಮಾಡ್ಕೊಳ್ಳಿ. ಇಷ್ಟೊಂದು ಹಾಲಿನ ನರಗಳು ನಾನು ಯಾವುದೇ ಹಸುದಲ್ಲಿ ನೋಡಿಲ್ಲ. ಇಷ್ಟು ದಿನ ಅಷ್ಟೊಂದು ಹಸುಗಳನ್ನ ನಾನು ಸೇಲ್ ಮಾಡಿದ್ದೀನಿ. ಇದೇ ಫಸ್ಟ್ ಸತಿ ಒಂದು ಹಸುದಲ್ಲಿ ಇಷ್ಟೊಂದು ಹಾಲಿನ ನರಗಳು ಎದ್ದು ಕಾಣಿಸ್ತಾ ಇರೋದು ನೋಡ್ತಾ ಇರೋದು ನಾನು. ಒಳ್ಳೆ ಹೈಟು ಲೆಂತು ಹೊಂದಿರೋ ಹಸು. ಯಾವ ಥರ ಕೆರ್ದಿ ತಿಂತೈತೆ ನೀವೇ ನೋಡ್ಕೊಳ್ಳಿ. ಈಗ ಕರು ಹಾಕಿದ್ರೆ 3ನೇ ಸೋಲಿನ ಹಸು. ಈಗ ಕರು ಹಾಕೋಕ್ಕೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ 20 ದಿನ ಸಮಯ ಐತೆ ಅಂತ ನಾನು ತಿಳ್ಕೊತೀನಿ. ಕರು ಹಾಕಿದ್ರೆ 3ನೇ ಸೋಲಿನ ಕರು. ಹೋದನೇ ಸೋಲಲ್ಲಿ ಒಂದು ಟೈಮ್ಗೆ 12 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈ ಸೋಲಲ್ಲೂ ಕೂಡ 12 ಲೀಟ್ರ್ ಅಂತಲೇ ಗಟ್ಟಿ ಇಟ್ಕೊಳ್ಳಿ. ಹೋದನೇ ಸೋಲಲ್ಲಿ 12 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಈಗ ಕರು ಆಗಿದ್ರೆ 3ನೇ ಸೋಲಿನ ಹಸು ಒಂದು ಟೈಮ್ಗೆ 12 ಲೀಟ್ರ್ ಅಂತೂ ಪಕ್ಕ ಹಾಲು ಕೊಡುತ್ತೆ.
ಬೆಲೆ ಬಂದ್ಬಿಟ್ಟು 95,000 ರೂಪಾಯಿ ಹೇಳ್ತಾ ಇದ್ದಾರೆ. ನೋಡಿ ಹೆಚ್ಚು ಕಮ್ಮಿ ಆಗತ್ತೆ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಾಲ್ ಮಾಡಿ. ಮತ್ತೆ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ.